ಅಕ್ಕಪಕ್ಕದ ಮನೆಯ ಅಂಕಲ್ ಆಂಟಿ ಮಧ್ಯೆ ಪ್ರೀತಿ ಹುಟ್ಕೊಂಡಿತ್ತು. ಇದು ಮನೆಯವರಿಗೆ ಗೊತ್ತಾಗಿ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ದೂರ ಆಗೋ ನಾಟಕ ಆಡಿದವರು ಮತ್ತೆ ಒಂದಾಗ್ತಿದ್ದಂತೆ ಜೋಡಿ ಹೆಣ ಉರುಳಿದೆ. ಗಂಡನ ಜೊತೆ ಕಳ್ಳಾಟ, ಪ್ರಶ್ನಿಸಲು ಬಂದವಳು ಹರೋಹರ. ಅಪ್ರಾಪ್ತನ ಅಟ್ಟಹಾಸಕ್ಕೆ ಅಕ್ಕ ತಮ್ಮ ಖಲ್ದಾಸ್. ಈ ಪ್ರೇಮದ ಕಾಮ ಅನ್ನೋದು ಎಂತೆಂಥ ಅಮಾಂತರಗಳನ್ನ ಸೃಷ್ಟಿಸುತ್ತೆ ನೋಡಿ. ಕೆಲವರು ದುರಂತ ಕಥೆಗಳಾದ್ರೆ ಇನ್ನು ಕೆಲವರು ಜೀವನ ಪರ್ಯಂತ ನರಳಾಡುವಂತಾಗುತ್ತೆ. ಕ್ಷಣಿಕ ಸುಖಕ್ಕಾಗಿ ಬಂಗಾರದಂತಹ ಬದುಕನ್ನೇ ಸರ್ವನಾಶ ಮಾಡ್ಕೊಂಡು ಬಿಡ್ತಾರೆ. ಇಲ್ದಾಗಿದ್ದು ಇದೆ. ಆಟೋ ಡ್ರೈವರ್ನ ಹೆಂಡತಿಗೂ ಫ್ಯಾಬ್ರಿಕ್ ಫ್ಯಾಕ್ಟರಿ ಓನರ್ಗೂ ಶುರುವಾದ ಪ್ರೀತಿ ಇಬ್ಬರ ಜೀವ ತೆಗೆಯುವಂತೆ ಮಾಡಿದೆ. ನನ್ನ ಗಂಡನ ಸಹವಾಸ ಬಿಡುವಂತ ಬೆದರಿಸೋದಕ್ಕೆ ಬಂದವಳೆ ದುರಂತ ಅಂತ್ಯ ಕಂಡಿದ್ದಾಳೆ. ಅಪ್ರಾಪ್ತನ ಅಟ್ಟಹಾಸಕ್ಕೆ ಇಬ್ಬರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಈ ಫೋಟೋದಲ್ಲಿರೋ ಇವರಿಬ್ಬರ ಹೆಸರು ಮಲ್ಲೇಶ್ ಗೌಡ ಮತ್ತು ಯಮುನಾ ಅಂತ. ಫ್ಯಾಬ್ರಿಕ್ ಫ್ಯಾಕ್ಟರಿ ನಡೆಸ್ತಿದ್ದ ಮಲ್ಲೇಶ್ ಗೌಡ ಹಣಕಾಸಿನಲ್ಲಿ ಚೆನ್ನಾಗಿಯೇ ಇದ್ದ. ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಬಂಗಾರದಂತಹ ಸಂಸಾರ ನಡೆಸ್ತಿದ್ದವರ ಮಧ್ಯೆ ಕಾಮದ ಪ್ರೇಮ ಅನ್ನೋದು ಹುಳಿ ಹಿಂಡಿದೆ. ಬೆಂಗಳೂರಿನ ತಿಗಳರ ಪಾಳ್ಯದಲ್ಲಿದ್ದಾಗ ಇವರ ಮನೆ ಎದುರಲ್ಲದೆ ಛಾಯಾ ಅನ್ನೋರು ಬಾಡಿಗೆಗೆ ಇದ್ರು. ಛಾಯಾಳ ಗಂಡ ಆಟೋ ಡ್ರೈವರ್ ಆಗಿದ್ರೆ ಛಾಯಾ ಮನೆಯಲ್ಲೇ ಇರ್ತಿದ್ಲು. ಹೀಗಾಗಿಯೇ ಏನೋ ಅಕ್ಕಪಕ್ಕದ ಮನೆಯ ಅಂಕಲ್ ಆಂಟಿಯ ಮಧ್ಯೆ ಪ್ರೀತಿ ಹುಟ್ಕೊಂಡಿತ್ತು. ಛಾಯಾ ಹಾಗೂ ಮಲ್ಲೇಶ್ ಗೌಡನ ಮಧ್ಯೆ ಪ್ರೀತಿ ಶುರುವಾಗ್ತಿದ್ದಂತೆ ಪ್ರಪಂಚವನ್ನೇ ಮರೆಯೋದಕ್ಕೆ ಶುರು ಮಾಡಿದ್ರು. ಈ ವಿಷಯ ಮಲ್ಲೇಗೌಡನ ಪತ್ನಿಗೆ ಗೊತ್ತಾಗ್ತಿದ್ದಂತೆ ದೊಡ್ಡ ರಾದ್ಧಾಂತವೇ ಸೃಷ್ಟಿಯಾಗಿತ್ತು. ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಇಬ್ಬರು ದೂರ ಆಗಿದ್ರು. ಛಾಯಾ ದಂಪತಿ ತಿಗಳರ ಪಾಳ್ಯದಿಂದ HMT ಲೇಔಟ್ಗೆ ಶಿಫ್ಟ್ ಆಗಿದ್ರು. ಹೀಗಾಗಿ ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಬಿತ್ತು ಅಂತ ಎಲ್ಲ ಅಂದುಕೊಂಡಿದ್ರು. ಆದ್ರೆ ಕಳ್ಳ ಜೋಡಿ ಮಾತ್ರ ಕದ್ದು ಮುಚ್ಚಿ ಒಂದಾಗ್ತಿತ್ತಂತೆ. ಸಂಬಂಧ ಇತ್ತು. ರೀಸೆಂಟಾಗಿ ಹೋಗಿದ್ರು. ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಆವಾಗ ನಾನು ನಮ್ಮಮ್ಮನು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮಪ್ಪನೂ ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಆವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಏರಿಯಾ ಬದಲಾದ್ರೂ ಅಂಕಲ್ ಆಂಟಿಯ ಕಳ್ಳಾಟ ನಿಂತಿರ್ಲಿಲ್ಲ. ಈ ವಿಷಯ ಮಲ್ಲೇಗೌಡನ ಪತ್ನಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ. ಈಕೆಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಚಾಕು ತಗೊಂಡು ತನ್ನ ತಮ್ಮನನ್ನ ಕರ್ಕೊಂಡು ಹೋಗಿದ್ದಾರೆ. ಮನೆಯೊಳಗೆ ಹೋಗ್ತಿದ್ದಂತೆ ದೊಡ್ಡ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ಎಲ್ಲರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಇದರಿಂದ ಹೆದರಿದ ಛಾಯಾ ಮಗ ಎಲ್ಲಿ ತನ್ನ ಅಮ್ಮನನ್ನ ಕೊಂದು ಬಿಡ್ತಾರೋ ಅಂತ ಯಮುನಾ ಹಾಗೂ ಸುದೀಪ್ಗೆ ಚಾಕು ಚುಚ್ಚಿದ್ದಾನೆ. ಗಂಭೀರ ಗಾಯ ಆಗಿದ್ರಿಂದ ಅಲ್ಲೇ ಬಿದ್ದವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ಮನೆಯಲ್ಲೆಲ್ಲ ರಕ್ತದ ಕೋಡಿ ಹರಿಯುತ್ತಿದ್ದಂತೆ ಅಪ್ರಾಪ್ತ ರೂಮ್ ಲಾಕ್ ಮಾಡಿಕೊಂಡು ಅಡಗಿ ಕೂತಿದ್ದ. ಮೃತ ಯಮುನಾ ಅವರ ಹಸ್ಬೆಂಡ್ ಆದಂತಹ ಮಲ್ಲೇಗೌಡ ಆತನಿಗೆ ಈ ಛಾಯಾ ಅನ್ನುವ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಯಮುನಾ ಮತ್ತು ಆಕೆಯ ಸಹೋದರ ಸುದೀಪ ಇಬ್ರು ಈ ಛಾಯಾರವರ ಮನೆ ಹತ್ರ ಬಂದು ಜಗಳಕ್ಕೆ ಶುರು ಮಾಡಿದಾಗ ಅವರ ನಡುವೆ ಈ ಒಂದು ಕೃತ್ಯ ನಡೆದಿರ್ತದೆ. ಆಗ ಈ ಛಾಯಾಳ ಒಬ್ಬ ಅಪ್ರಾಪ್ತ ಮಗ ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಗಾದ ಬಾಲಕ ಈತ ಚಾಕುವಿಂದ ಇವರಿಬ್ಬರಿಗೂ ತೆಗೆದಿರೋದಾಗಿ ಪ್ರಾಥಮಿಕವಾಗಿ ತಿಳಿದು ಬಂದಿರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಮುಂದೆ ಮಾಡಲಾಗ್ತದೆ. ಪೊಲೀಸರು ಬರೋದ್ರೊಳಗೆ ಇಬ್ಬರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ರೂಮ್ ಸೇರ್ಕೊಂಡಿದ್ದ ಛಾಯಾ ಮಗ ಮಾತ್ರ ಯಾರೇ ಕರೆದ್ರೂ ಹೊರ ಬರ್ತಿರ್ಲಿಲ್ಲ. ಯಾವಾಗ ಇವರ ತಂದೆ ಬಂದು ಕರೆದ್ರೋ ಹೊರ ಬಂದಿದ್ದಾನೆ. ಗಲಾಟೆಯಲ್ಲಿ ಗಾಯಗೊಂಡ ಛಾಯಾಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಅಪ್ರಾಪ್ತ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ನಲ್ಲಿ ಗಂಡನ ಕಳ್ಳಾಟಕ್ಕೆ ಪತ್ನಿ ಹಾಗೂ ಬಾಮೈದ ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.